ಕರಾವಳಿ ಮೀನುಗಾರರಿಗೆ ಬಿರುಗಾಳಿಯ ಮುನ್ನೆಚ್ಚರಿಕೆ ನೀಡಲಾಗಿದೆ. ಮೇ 19ರಿಂದ ಮೇ 23ರವರೆಗೆ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಮೀನುಗಾರರು ಕಡಲಿಗೆ ಇಳಿಬಾರದು ಅನ್ನೋ ಸೂಚನೆ ಹೊರಬಿದ್ದಿದೆ. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋ ಸಾಧ್ಯತೆ ಇದೆ. ಮಲ್ಪೆ ಹಿನ್ನೀರು ಪರಿಸರದಲ್ಲಿ ಬೋಟ್ಗಳು ವಾಪಸ್ ಬರ್ತಾ ಇದೆ. ಅವಧಿಗೂ ಮುನ್ನ ಮೀನುಗಾರಿಕೆ ಸ್ಥಗಿತಗೊಳ್ಳೋ ಸೂಚನೆ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಮೀನುಗಾರಿಕೆಗೆ ಅಂತ ಸಮುದ್ರಕ್ಕಿಳಿದಿದ್ದ ಬೋಟ್ಗಳು ವಾಪಸ್ ಬರ್ತಾ ಇದೆ. ಮೇ 19ರಿಂದ ಮೇ 23ರವರೆಗೆ ಬಿರುಗಾಳಿಯ ಮುನ್ನೆಚ್ಚರಿಕೆ ನೀಡಲಾಗಿದೆ. ಹಾಗಾಗಿ ಬೋಟ್ಗಳು ವಾಪಸ್ ಬರ್ತಾ ಇದೆ. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು ಅಂತ ಸೂಚನೆ ಕೊಡಲಾಗಿದೆ. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಅವಧಿಗೂ ಮುನ್ನ ಮೀನುಗಾರಿಕೆ ಸ್ಥಗಿತಗೊಳ್ಳುವ ಸೂಚನೆ ಸಿಗ್ತಾ ಇದೆ. ಜೂನ್ನಲ್ಲಿ ಮೀನುಗಾರಿಕೆ ಸ್ಥಗಿತ ಆಗುತ್ತೆ. ಯಾಕಂದ್ರೆ ಮಳೆ ಸುರಿತಾ ಇರುತ್ತೆ ಅನ್ನೋ ಕಾರಣಕ್ಕೆ ಸಮುದ್ರಕ್ಕೆ ಬೋಟ್ಗಳು ಇಳಿಯೋದಿಲ್ಲ. ಆದ್ರೆ ಈಗ ನೋಡಿದ್ರೆ ಮೇ 19ರಿಂದ ಮೇ 23ರವರೆಗೆ ಬಿರುಗಾಳಿ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಬೋಟ್ಗಳು ವಾಪಸ್ ಬರ್ತಾ ಇದೆ. ಕರಾವಳಿಯಲ್ಲಿ ಪೂರ್ವ ಮುಂಗಾರು ಅಬ್ಬರಿಸುವುದಕ್ಕೆ ಸಿದ್ಧವಾಗಿದೆ. ಭಾಳ ಮುಖ್ಯವಾಗಿ ಏನಂತಂದರೆ ಕೇರಳಕ್ಕೆ ಅವಧಿಗೂ ಮುನ್ನ ಈ ಬಾರಿ ಮುಂಗಾರು ಬರುತ್ತೆ ಅನ್ನುವಂಥ ಸೂಚನೆ. ಆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸೋದಾದರೆ ವಾತಾವರಣ ಬದಲಾಗ್ತಾ ಇದೆ. ಮೋಡ ಕವಿದ ವಾತಾವರಣ ನಿರಂತರವಾಗಿದೆ. ದಿನಂಪ್ರತಿ ಮಳೆ ಬರುವಂಥ ಹೊತ್ತು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ನಾನು ಮಲ್ಪೆಯ ಹಿನ್ನೀರು ಪ್ರದೇಶದಲ್ಲಿ ಇದ್ದೇನೆ. ಅಲ್ಲಿ ನಾನು ನಿಮಗೆ ತೋರಿಸೋದಾದರೆ ಬೋಟ್ಗಳೆಲ್ಲ ಲಂಗರು ಹಾಕಿದ್ದಾವೆ. ಯಾಕಂದರೆ ಹವಾಮಾನ ಇಲಾಖೆ ಈಗಾಗಲೇ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಮೀನುಗಾರರೇ ಕಡಲನ್ನು ಬಿಟ್ಟು ತೀರ ಪ್ರದೇಶಗಳನ್ನು ಸೇರಿ ಅಂತ ನೋಡ್ಬೋದು ನೀವು. ಇವೆಲ್ಲ ಪ್ರತಿದಿನ ನಾಡದೋಣಿ ಮೀನುಗಾರಿಕೆಗೆ ಹೋಗುವಂಥವುಗಳು. ಇನ್ನು ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ನಿಂತಿದ್ದಾವೆ. ಇವೆಲ್ಲವೂ ಕೂಡ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗುವಂಥ ಬೋಟ್ಗಳು. ಸೊ ಮಾರುತಗಳು ಬರುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿರುವುದರಿಂದ ಗಾಳಿಯ ವೇಗ ಹೆಚ್ಚುತ್ತೆ ಅನ್ನುವಂಥ ಸೂಚನೆ ಇರುವ ಕಾರಣಕ್ಕೆ ಬಹುತೇಕ ಮೀನುಗಾರಿಕೆಯನ್ನು ಮುಗಿಸಿಕೊಂಡು ಎಲ್ಲ ಬೋಟ್ಗಳು ಕೂಡ ಲಂಗರು ಹಾಕ್ತಾ ಇರುವಂಥ ದೃಶ್ಯ, ಈಗಾಗಲೇ ಲಂಗರು ಹಾಕಿರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಭಾಳ ಮುಖ್ಯವಾಗಿ ಏನಂತಂದರೆ ಗಾಳಿಯ ವೇಗ ಹೆಚ್ಚುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಕೊಟ್ಟಿರುವಂಥ ಸೂಚನೆ. 40ರಿಂದ 50 ಕಿಲೋಮೀಟರ್ ವೇಗದ ಗಾಳಿ ಬರುತ್ತೆ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಕೆಲವು ಸ್ಥಳಗಳಲ್ಲಿ ಇದು ಗಾಳಿಯ ವೇಗ ಅನ್ನುವಂಥದ್ದು 60 ಕಿಲೋಮೀಟರ್ ವೇಗಕ್ಕೆ ಹೆಚ್ಚಿಸಿಕೊಳ್ಳಬಹುದು ಅನ್ನುವಂಥ ಮುನ್ನೆಚ್ಚರಿಕೆ ಇರುವುದರಿಂದ ಈ ಸಂದರ್ಭದಲ್ಲಿ ಮೀನುಗಾರಿಕೆಯನ್ನು ನಡೆಸುವುದಕ್ಕೆ ಕಷ್ಟ ಸಾಧ್ಯ. ಕಡಲು ಪ್ರದೇಶದ ಕೂಡ ಗಾಳಿಯ ವೇಗಕ್ಕೆ ಅಲೆಗಳು ವೇಗವನ್ನು ಹೆಚ್ಚಿಸಿಕೊಳ್ಳೋದ್ರಿಂದ, ಅಲೆಗಳ ಗಾತ್ರ ಹೆಚ್ಚುವುದರಿಂದ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಹುತೇಕ ಬೋಟುಗಳು ಮೀನುಗಾರಿಕೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ಸು ಬರ್ತಾ ಇವೆ. ಮತ್ತು ಮೀನುಗಾರಿಕೆಯನ್ನು ಪೂರೈಸಿರುವಂಥ ಸಣ್ಣ ಪುಟ್ಟ ದೋಣಿಗಳು ಕೂಡ ಬಂದು ಮಲ್ಪೆಯ ಬಂದರು ಪ್ರದೇಶವನ್ನು ಸೇರಿರುವಂಥ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ಪೂರ್ವ ಮುಂಗಾರಿನ ಸೂಚನೆ. ಮುಂಗಾರು ಟೆನಿಕಾಸ್ಟ್ ಈ ಮಂತ್ ಎಂಡಿಗೆ ಬರುತ್ತೆ ಅನ್ನುವಂಥದ್ದು ಸೂಚನೆಗಳು ಇರುವುದರಿಂದ ಮುಂಗಾರು ಬರುವ ಸಂದರ್ಭದಲ್ಲಿ ಅಲೆಗಳ ಮತ್ತು ಗಾಳಿಯ ತೀವ್ರತೆ ಹೆಚ್ಚಿರುವುದರಿಂದ ಸಹಜವಾಗಿಯೇ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮುನ್ನೆಚ್ಚರಿಕೆಗಳನ್ನು ಮೀನುಗಾರರು ಕೂಡ ಪಾಲಿಸಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವಿಲ್ಲಿ ನೋಡ್ಬೋದು ಸಾಕಷ್ಟು ಬೋಟ್ಗಳು ಈಗಾಗಲೇ ಬಂದಿದ್ದಾವೆ. ಮೀನುಗಾರಿಕೆ ಅನ್ನುವಂಥದ್ದು ಒಂದು ಸಾಹಸ ಜೀವನ ನಡೆಸುವಂಥದ್ದು. ಮೀನುಗಾರರು ಬಹಳ ಸಾಹಸ ಅಗತ್ಯ ಇರುತ್ತೆ ಇದರಲ್ಲಿ. ಸೊ ರಿಸ್ಕ್ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಮಳೆಗಾಲ ಅಂದರೆ ರಿಸ್ಕಿಯೇ. ಸೊ ಆ ದೃಷ್ಟಿಯಿಂದ ಮೀನುಗಾರರು ಹವಾಮಾನ ಇಲಾಖೆ ಕೊಟ್ಟಂಥ ಮುನ್ನೆಚ್ಚರಿಕೆಗೆ ಸಲುವಾಗಿ, ಆ ಮುನ್ನೆಚ್ಚರಿಕೆ ಅನುಸಾರವಾಗಿ ಬಂದು ಕಡಲ ತೀರ ಪ್ರದೇಶಗಳನ್ನು ಸೇರ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.